ಹೌದು, ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಇಂಥ ಮಹತ್ತರ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಂದರ್ಭಕ್ಕೋಸ್ಕರನೇ ರಾಷ್ಟ್ರೀಯ ಯೋಜನೆಗಳು ಅಂತಕ್ಕಂಥ ಒಂದು ಸ್ಕೀಮನ್ನು ತಂದು ಯಾವ ರಾಜ್ಯ ಒಂದು ಉತ್ತಮವಾದಂಥ ಇಂಥ ಯೋಜನೆಗಳನ್ನು ತರುವಂಥ ಕಾಲದಲ್ಲಿ ಅವನ್ನ ರಾಷ್ಟ್ರೀಯ ಯೋಜನೆಗೆ ಸೇರಿಸಿಕೊಂಡು ಆ ರಾಷ್ಟ್ರೀಯ ಯೋಜನೆಯ ಮುಖಾಂತರ ಹಣವನ್ನು ತೊಡಗಿಸಿ ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಬಕ್ಕಸ ಬರದಲೇನೆ, ಹಣ ಬರದಲೇನೆ, ರಾಜ್ಯ ಸರ್ಕಾರದ ಬಕ್ಕಸದಿಂದಲೇ ಇಂಥ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳಿಗೆ ಬಂಡವಾಳವನ್ನು ಹೂಡಲಿಕ್ಕೆ ಆಗೋದಿಲ್ಲ. ಇದು ಇರ್ತಕ್ಕಂಥ ವ್ಯತ್ಯಾಸ. ಇದು ಸುಮ್ಮನೆ ಉತ್ತರ ಕರ್ನಾಟಕ ಅಂದ್ರೆ ಆಗೋದಿಲ್ಲ. ಅದು ಬಹಳ ವೈಮಾನಿಕವಾಗಿ, ಬಹಳ ಸವಿಸ್ತಾರವಾಗಿ, ಉತ್ತಮವಾದಂಥ ವಾತಾವರಣವನ್ನು ಎಲ್ಲ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಒಂದು ಉತ್ತಮವಾದಂಥ ಈ ಉತ್ತರ ಕರ್ನಾಟಕ ಆಗಿದೆ. ಆ ಕರ್ನಾಟಕವನ್ನು ನಾವು ನಿಜವಾಗ್ಲೂ ಪ್ರಶಂಸನೆ ಮಾಡಬೇಕು. ಆ ಮಟ್ಟದಲ್ಲಿ ಆಗಿದೆ. ಇವತ್ತು ಹಾವೇರಿನಲ್ಲಿ ವರದಾ ಇಲ್ಲದೆ ಇದ್ರೆ ಅವ್ರು ಎಲ್ಲಿ ಕಬ್ಬು, ವರದಾ ನದಿ ಇಲ್ಲದೆ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು, ಅಪ್ಪರ್ ಭದ್ರಾ ಇಲ್ಲದೆ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು. ಏನೋ ಅಪ್ಪರ್ ಭದ್ರಾದಿಂದ ಸ್ವಲ್ಪ ನೀರು ಬರೋ ಹೊತ್ತಿಗೆ ಇವತ್ತು ವರದಾ ನದಿಯಿಂದ ಇವತ್ತು ಹಾವೇರಿ ಜಿಲ್ಲೆ ಜೀವಂತವಾಗಿ ಇವತ್ತು ಒಂದು ಉತ್ತಮವಾದಂಥ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡಲಿಲ್ಲ. ಬರೇ ಹಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಮಾಡೋಣ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ. ಅದೊಂದು ಗೌಡ್ರೆ, ನೀವು ಕರ್ನಾಟಕದ ಬಗ್ಗೆ ನೀವು ಹಳೆ ಮೈಸೂರು ಭಾಗದವ್ರು, ಉತ್ತರ ಕರ್ನಾಟಕದವ್ರು ಕೊಡಿ. ಸಮಗ್ರವಾಗಿ ಉತ್ತರ ಬರೀ ಒಣಭಾಷಣ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಕರ್ನಾಟಕದ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಕರ್ನಾಟಕ ಮೈಸೂರು ಭಾಗದವ್ರು ಮಾತಾಡಕ್ಕೆ ನಾವ್ಯಾಕೆ ಕೇಳ್ತಿದ್ವಿ? ನೀವೇನು ಮಾಡಿಲ್ಲ. ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಹೇಳ್ಕೊತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.